ತುಂಬಾ ಯಶಸ್ವಿಯಾಗಿ ನಡೆದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಗ್ರಾಮ ಸಭೆಯನ್ನು ಹೊನ್ನೇನಹಳ್ಳಿ ವ್ಯಾಪ್ತಿಯ ಶ್ರೀನಿವಾಸಪುರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪಾರ್ವತಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಪಾರ್ವತಿ, ಗ್ರಾಮ ಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಗ್ರಾಮ ಸಭೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದರೆ ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕು. ಹಲವು ರೀತಿಯ ಸಮಸ್ಯೆಗಳನ್ನು ಗ್ರಾಮಸ್ಥರು ತಿಳಿಸಿದ್ದಾರೆ. ಅದರ ಬಗ್ಗೆ ಕ್ರಮ ವಹಿಸುತ್ತೇನೆಂದು ತಿಳಿಸಿದರು. ಗ್ರಾಮ ಪಂಚಾಯತಿಯಿಂದ ನಾವು ಅವ್ರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸ್ಕೊಡ್ತೀವಿ. ನಾವೀಗ ಆಲ್ರೆಡಿ ವಾರ್ಡ್ ಸಭೆಗಳನ್ನ ಏನು ಮಾಡಿದ್ವಿ, ಎಲ್ಲ ವಾರ್ಡ್ ಸಭೆಯಲ್ಲೂ ಬಂದಂಥ ಇದೇ ರಿಕ್ವೆಸ್ಟು. ಎಲ್ಲ ಕಡೆ ನಮ್ಮ ಕಣ್ಣು ಕಾಣೋಂಥದ್ದು ಇದೆ. ರಿಕ್ವೆಸ್ಟೇ ಮಾಡಬೇಕಂತ ಏನಿಲ್ಲ. ಎಲ್ಲ ಕಡೆ ಕೆಲಸಗಳು ಅರ್ಧಂಬರ್ಧ ಆಗಿದ್ದಾವೆ. ಇಡೀ ಒಪ್ಕೊಳ್ತೀನಿ, ಇಡೀ ದೇಶಕ್ಕೆ ಒಂದು ಅನ್ವಯ ಮಾಡಬೇಕಾಗಿರ್ತಕ್ಕಂಥ ಬಹುದೊಡ್ಡವಾದ ಒಂದು ಸರ್ಕಾರದ ಒಂದು ದೊಡ್ಡ ಆಶಯ ಇರ್ತಕ್ಕಂಥ ಒಂದು ಯೋಜನೆ ಇದು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆದರೆ ಈಗ ಇದ್ದಂಥ ಆಲ್ರೆಡಿ ಒಂದು ವ್ಯವಸ್ಥೆ ಇತ್ತು. ಇನ್ನೊಂದು ವ್ಯವಸ್ಥೆನ ಬದಲಾಯಿಸೋ ಟೈಮಲ್ಲಿ ಈ ಒಂದು ಸಮಸ್ಯೆಗಳೆಲ್ಲ ಆಗಿದೆ. ಆದರೆ ಅದು ತುಂಬಾ ತೊಂದರೆ ಆಗ್ತಾ ಇದೆ ಜನರಿಗೆ. ತೊಂದರೆ ಆಗಲಿಲ್ಲ ಅಂದರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಮೇಯ್ನ್ ಆಗಿ ಚೆನ್ನಾಗಿದ್ದ ರಸ್ತೆಗಳನ್ನ ತೋಡಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಓವರ್ ಹೆಡ್ ಟ್ಯಾಂಕ್ಗಳು ಅರ್ಧಂಬರ್ಧ ಆಗಿರ್ತಕ್ಕಂಥದ್ದು ಇರ್ಬೋದು. ನಮ್ಮ ಎಕ್ಸಾಂಪಲ್ ಅಂದರೆ ಒಂದು ನಮ್ಮ ವೀರ್ ಸರ್ದಲ್ಲಿ ಇರ್ತಕ್ಕಂಥ ಒಂದು ಓವರ್ ಹೆಡ್ ಟ್ಯಾಂಕ್ನ ಡೆಮಾಲಿಷನ್ ಮಾಡಿ ಹೊಸದು ಕಟ್ತಾ ಇರೋದು ಕಂಪ್ಲೀಟ್ ಆಗಿಲ್ಲ. ಅಲ್ಲೆಲ್ಲ ನೀರಿನ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ಸೊ ಜಲ್ ಜೀವನ್ ಮಿಷನಲ್ಲಿ ಮತ್ತೆ ಒಂದೊಂದು ಕಡೆ ಥರ ಕೆಲಸ. ಒಂದು ವಾರ್ಡ್ ಸಭೆಯಲ್ಲಿ ಹೇಳಿದ್ರು, ಬೇರೆ ಕಡೆ ಊರಲ್ಲಿ ಒಂಥರ ಆಗಿದೆ, ಇಲ್ಲೊಂಥರ ಆಗಿದೆ. ಮತ್ತು ಅದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೆ ನಮಗೆ ಆ ಲೋಕಲಲ್ಲಿ ಅವರು ಇಂಜಿನಿಯರ್ಸ್ ಬರಬೇಕು, ಅವ್ರೇನು ಫೀಲ್ಡ್ ಇಂಜಿನಿಯರ್ಸ್ ಬರಬೇಕು, ಅವ್ರು ಬಂದು ಅಲ್ಲಿ ನಿಂತು ಕೆಲಸ ಮಾಡಿಸ್ಬೇಕು. ಸೊ ನಮಗೂ ಮತ್ತು ಸದಸ್ಯರಿಗೂ ಆ ಜವಾಬ್ದಾರಿ ಇದೆ. ಬಟ್ ಪ್ರತಿ ಸಲ ನಾವು ಪ್ರತಿ ಕ್ಷಣ ಅಲ್ಲಿ ನಿಂತಿರೋಕ್ಕಾಗಲ್ಲ. ಫೀಲ್ಡ್ ಇಂಜಿನಿಯರ್ಸು ಅದ್ರ ಬಗ್ಗೆ ಗಮನ ಹರಿಸೋದು ಕಡಿಮೆ ಅಂತ ನಮಗೂ ಅನ್ನಿಸ್ತು. ಈ ಬಗ್ಗೆ ನಾವು ಖಂಡಿತ ನಾವು ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ನಮ್ಮ ಇಂಜಿನಿಯರಿಂಗ್ ಅವ್ಯವಸ್ಥೆಗಳ ಬಗ್ಗೆ ಜಾಸ್ತಿ ಚರ್ಚೆ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಯೋಜನೆ ಬಗ್ಗೆ? ಹೌದು ಸರ್, ಇದು ಜಲ್ ಜೀವನ್ ಬಗ್ಗೆ ತುಂಬಾ ಜನ ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕೆಂತಂದ್ರೆ ಅದು ತುಂಬಾನೇ ರೋಡು ಸೈಡು ಎಲ್ಲ ಗುಂಡಿ ಗುದ್ರೆ ಎಲ್ಲ ಮಾಡಿ ತುಂಬಾ ಸಮಸ್ಯೆ ಮಾಡಿ ಹೋಗಿರೋದ್ರಿಂದ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಓಡಾಡೋಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಜನಗಳು ಸ್ವಲ್ಪ ಮುಗಿಬೀಳ್ತಾ ಇದ್ದಾರೆ. ಮೇಡಮ್, ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲೊಂದ್ ಕಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಾತೆಗಳು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ವಾದ ಇತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇಲ್ಲ ಸರ್, ನಮ್ಮ ಪಂಚಾಯತಿಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಪ್ರತಿಯೊಂದು ಪಂಚಾಯತಿಲಿ ಆಗ್ತಾನೆ ಇದೆ. ಏಕಾತೆ ಏನು ಆಗಲ್ಲ ಅಂತ ಹೇಳ್ತಿಲ್ಲ, ಮಾಡ್ಕೊಡ್ತಾ ಇದೀವಿ. ಬರ್ತಾ ಇದಾರೆ, ನಾವು ಮಾಡ್ಕೊಡ್ತಾ ಇದೀವಿ. ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ರೆ ನಾವು ಖಂಡಿತ ಪಂಚಾಯತಿ ನಾವು ಅದನ್ನ ಮಾಡ್ಕೊಡ್ತೀವಿ. ಒಟ್ಟಾರೆ ಗ್ರಾಮ ಸಭೆಯಲ್ಲಿ ಏನ್ ಗಮನಿಸ್ತೀರಾ, ಮತ್ತೆ ಇದನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂತ ಇದ್ದೀರಾ ಮೇಡಮ್? ಇಲ್ಲ ಸರ್, ಜನಗೆ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ತುಂಬಾನೇ ಜನ ಸಹಕರಿಸಿದ್ರು, ಜನ ಸಪೋರ್ಟ್ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಶಕ್ತಿ ಸಂಘದವರು ಮತ್ತೆ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು ಪ್ರತಿಯೊಬ್ಬರು ಎಲ್ಲ ಭಾಗವಹಿಸಿ ಒಂದು ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಖುಷಿ ಅಂತ ಹೆಮ್ಮೆ ಅಂತ ಒಂದು ಗ್ರಾಮ ಸಭೆ ನಡೀತು ಅಂತ ಇಷ್ಟಪಡ್ತೀನಿ. ಪ್ರತಿ ವರ್ಷನೂ ಹೊನ್ನೇನಹಳ್ಳಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.